ಮೂರು ಜನ ಇನ್ವಾಲ್ವ್ ಆಗಿದ್ದಾರೆ. ಒಬ್ರು ಮಚ್ಚು ಯೂಸ್ ಮಾಡಿರುವಂತದ್ದು ಸೋಫಾರ್ ನಮ್ಗೆ ಗೊತ್ತಾಗಿರುವಂತದ್ದು. ಮಚ್ಚಿಂದ ಒಬ್ರು ಅಟ್ಯಾಕ್ ಮಾಡಿದ್ದಾರೆ. ದೆನ್ ಇನ್ನೊಬ್ಬ ಕೂಡ ಅದನ್ನೇ ಮಚ್ಚನ್ನ ಯೂಸ್ ಮಾಡಿದ್ದಾನೆ. ಆಮೇಲೆ ಅಲ್ಲೇ ಅದು ಇಟ್ಟಿಗೆ ತರದ್ದು ಕಲ್ಲು ಏನಿರುತ್ತೆ ಅದನ್ನ ಸಿಮೆಂಟ್ ಇಂದು ಇಟ್ಟಿಗೆ ಬ್ರಿಕ್ ಏನಿರುತ್ತೆ ಅದನ್ನ ತಗೊಂಡು ಇಬ್ರದ್ದು ತಲೆ ಮೇಲೆ ಹಾಕಿರೋ ಅಂಥದ್ದು. ಮೂರು ಜನ ಕೂಡ ಇನ್ವಾಲ್ವ್ ಆಗಿದ್ದಾರೆ. ಇವನ್ ಅವರ ತಂದೆ ಏನಿದ್ದಾನೆ, ಆರೋಪಿಗಳ ತಂದೆ, ಅವನು ಕೂಡ ಕಲ್ಲನ್ನ ತಗೊಂಡು ಹಾಕಿರುವಂಥದ್ದು ಪ್ರತ್ಯಕ್ಷದರ್ಶಿಗಳು ಹೇಳ್ತಾ ಇದ್ದಾರೆ. ಬಟ್ ನಾವು ಅದನ್ನ ತುಂಬಾ ಮೆಟಿಕ್ಯುಲಸ್ ಆಗಿ ಎಲ್ಲರದ್ದು ಒಂದು ಹೇಳಿಕೆಗಳನ್ನ ಪಡೆದುಕೊಂಡು ನಾವು ಕೇಸ್ಗಳನ್ನ ಪ್ರಾಪರ್ ಅಸಾಲ್ಟ್ ಆಗಿರೋದು ತುಂಬಾ ಜಾಸ್ತಿ ಇದೆ. ಸೊ ಮೇ ಬಿ ಆ ಮೊಮೆಂಟ್ ಅಲ್ಲಿ ರೇಜ್ ಅಲ್ಲಿ ಎಲ್ಲರನ್ನು ಯಾರು ಎದುರುಗಡೆ ಬಂದಿದ್ದಾರೆ ಅವ್ರನ್ನೂ ಹೊಡೆದಿರುವಂಥದ್ದು. ಇವನ್ ಅತ್ತೆಗೂ ಕೂಡ ಅದೇ ಒಂದು ಆಲೋಚನೆಯಲ್ಲಿ ಹೊಡೆದಿರುವಂಥದ್ದು. ಬಟ್ ಥ್ಯಾಂಕ್ಫುಲಿ ಅವಳು ಅಲ್ಲಿಂದ ತಪ್ಪಿಸ್ಕೊಂಡು ಓಡ್ ಹೋಗಿದ್ದಾಳೆ. ಇದು ಪ್ಯೂರ್ಲಿ ವೈವಾಹಿಕ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಅವನಿಗೇನೋ ಅವಳ ಬಗ್ಗೆ ಸ್ವಲ್ಪ ಗುಮಾನಿ ಇತ್ತು. ಆ ಒಂದು ವಿಷಯಕ್ಕೆ ಅವಳನ್ನ ಸಸ್ಪೆಕ್ಟ್ ಮಾಡಿರುವಂಥದ್ದು, ಅವಳ ತಂದೆ ತಾಯಿಯನ್ನ ಕರೆಸ್ಕೊಂಡಿರುವಂಥದ್ದು ಇಲ್ಲಿವರೆಗೆ ನಮ್ಮ ತನಿಖೆಯಲ್ಲಿ ಗೊತ್ತಾಗಿದೆ. ಹೌದು, ಮೈದುನ ಎಬ್ಸ್ಕೊಂಡಾಗಿದ್ದಾನೆ. ಅವರಿಬ್ರು ನಮಗೆ ಆನ್ ಸ್ಪಾಟ್ ಸಿಕ್ಕಿರೋ ಅಂಥದ್ದು. ಅಲ್ಲೇ ಅಂದ್ರೆ ಅಲ್ಲಿ, ಯಾಕಂದ್ರೆ ಜನ ಮಧ್ಯಾಹ್ನ ಆಗಿರೋ ಅಂಥದ್ದು, ಇದು ಮಧ್ಯಾಹ್ನದ ಹೊತ್ತಾಗಿರುವಂಥದ್ದು. ಜನ ಆಗ್ಲೇ ತುಂಬಾ ಜನ ಸೇರಿರೋದ್ರಿಂದ ಅವ್ರಿಗೆ ಓಡ್ ಹೋಗ್ಲಿಕ್ಕೆ ಆಗೋದಿಲ್ಲ. ಅವರ ಮೈದುನ ಮಾತ್ರ ತಪ್ಪಿಸ್ಕೊಂಡು ಹೋಗಿದ್ದು. ಆ ನಂತರದಲ್ಲಿ ಅವನನ್ನ ಕೂಡ ಸೆಕ್ಯೂರ್ ಮಾಡಲಾಗಿದೆ. ಅವರು ವೃತ್ತಿ ಮಡಿವಾಳ ವೃತ್ತಿ, ಇದು ಬಟ್ಟೆ ಇದು ಮಾಡುವಂಥದ್ದು, ಮಡಿವಾಳ ವೃತ್ತಿ ಮಾಡ್ಕೊಂಡಿದ್ದಂಥದ್ದು. ದಿನಾಂಕ 7/7/2026 APMC ಪೊಲೀಸ್ ಠಾಣಾ ವ್ಯಾಪ್ತಿಯ ಗುಗ್ಗರಟ್ಟಿ ಎಂಬ ಏರಿಯಾದಲ್ಲಿ ಇಬ್ಬರ ಹತ್ಯೆ ನಡೆಯುತ್ತದೆ. ಅದರಲ್ಲಿ ಮೃತೆ ನಾಗಲಕ್ಷ್ಮಿ ಅಂತ 24 ವರ್ಷ ವಯಸ್ಸು, ಹಾಗೂ ಆಕೆಯ ತಂದೆ ಶ್ರೀನಿವಾಸ್ ಅಲಿಯಾಸ್ ವೆಂಕಟೇಶ್ ಅಂತ 47 ವರ್ಷ ವಯಸ್ಸು. ಇವರಿಬ್ರು ಕೊಲೆ ಆಗಿರುವಂಥದ್ದು. ಇದರಲ್ಲಿ ಮೃತೆ ನಾಗಲಕ್ಷ್ಮಿಯ ತಾಯಿ ಪೋಸಮ್ಮ ಏನಿದ್ದಾಳೆ ಅವಳು ಕೂಡ ಗಾಯಗೊಂಡಿದ್ದು, ಅವಳಿಂದ ನಾವು ದೂರನ್ನು ಪಡೆದಿದ್ದೇವೆ. ಆ ದೂರಿನ ಆಧಾರದ ಮೇಲೆ APMC ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಮರ್ಡರ್ ಕೇಸು ದಾಖಲಾಗಿರುವಂಥದ್ದು ಅಂಡರ್ ಸೆಕ್ಷನ್ 103 ಸಬ್ಸೆಕ್ಷನ್ 1 109 BNS ಅಡಿಯಲ್ಲಿ. ಈಗಾಗಲೇ ಇದರಲ್ಲಿ ಆರೋಪಿತರಾಗಿರುವಂತಹ ಮೃತೆ ನಾಗಲಕ್ಷ್ಮಿಯ ಗಂಡ, ಹಾಗೂ ಅವನು 29 ವರ್ಷ ವಯಸ್ಸು, ಹಾಗೆ ಆಕೆಯ ಮೈದುನ 27 ವರ್ಷ ವಯಸ್ಸು. ಅವಳ ಇದೆ, ನಾನು ಮಾಹಿತಿ ಕೊಡ್ತೇನೆ. ಅವಳ ಮಾವ 50 ವರ್ಷ ವಯಸ್ಸು. ಇವರು ಮೂರು ಜನ, ಅವರನ್ನ ನಾವು ಈಗಾಗಲೇ ಈ ಪ್ರಕರಣದಲ್ಲಿ ಬಂಧಿಸಿದ್ದು, ಅವರಿಂದ ಹತ್ಯೆಗೆ ಉಪಯೋಗಿಸಿದಂತಹ ಮಚ್ಚೆ ಏನಿದೆ, ವೆಪನ್ ಏನಿದೆ, ಅದನ್ನ ಸೀಸ್ ಮಾಡಲಾಗಿದೆ. ಹಾಗೆ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಇದರಲ್ಲಿ ಈ ಮೃತೆ ಏನಿದ್ದಾಳೆ ಅವಳು ನಾಗಲಕ್ಷ್ಮಿ ಹಾಗೂ ಆರೋಪಿಗೆ 7 ವರ್ಷದ ಹಿಂದೆ ಮದುವೆಯಾಗಿದ್ದು, ಅವರಿಗೆ 2 ಮಕ್ಕಳಿದ್ದಾರೆ, ಒಂದು ಹೆಣ್ಣು ಒಂದು ಗಂಡು. ಅವರಿಗೆ ಅವರ ವೈವಾಹಿಕ ಒಂದು ವಿಚಾರದಲ್ಲಿ ಕೆಲವು ಕಲಹಗಳಿದ್ದು, ಮೊದಲಿಂದಲೂ ಕೂಡ ಅವರ ಮಧ್ಯದಲ್ಲಿ ಜಗಳ ಗಲಾಟೆಗಳು ನಡೀತಾ ಇತ್ತು ಅಂತ ಹೇಳಿ ಅಲ್ಲಿ ಏನು ಆ ಆವರಣದಲ್ಲಿ ಇದ್ದಂತಹ ಅಂದ್ರೆ ನೇಬರ್ಸ್ ಯಾರಿದ್ದಾರೆ ಅವರು ತಿಳಿಸಿರೋ ಅಂಥದ್ದು. ಅವಾಗವಾಗ ಜಗಳ ಮಾಡ್ಕೊಳ್ತಾ ಇದ್ರು ಅಂತ ಹೇಳಿ. ಈ ಆರೋಪಿ ಏನಿದ್ದಾನೆ ಅವಳ ಗಂಡ, ಅವನು ಅವಳನ್ನ ಶಂಕಿಸಿ ಆ ಒಂದು ಕಾರಣದಿಂದ, ಅವಳ ಶೀಲವನ್ನ ಶಂಕಿಸಿ ಆ ಒಂದು ಕಾರಣದಿಂದ ಅವಳನ್ನ ಪ್ರೈಮಾಫೇಸಿ ಹತ್ಯೆ ಮಾಡಿರುವಂಥದ್ದು. ಅವಳು ಹಾಗೂ ಅವಳ ತಮ್ಮ ಮತ್ತೆ ಅವನು ಮತ್ತೆ ಅವನ ತಮ್ಮ ಮತ್ತೆ ಅವನ ತಂದೆ ಸೇರಿ ಈ ಒಂದು ಹತ್ಯೆಯನ್ನ ಮಾಡಿರುವಂಥದ್ದು. ಈ ಪ್ರಕರಣ ನಡೆದ ದಿನದಂದು ಅದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಮೃತೆ ಯಾರಿದ್ದಾಳೆ ಅವಳ ತಂದೆ ತಾಯಿಯನ್ನ ಇತ್ಯರ್ಥಪಡಿಸ್ಲಿಕ್ಕೆ ಅಂತ ಕರೆಸಿಕೊಂಡಿದ್ದು ಈ ಏರಿಯಾಗೆ. ಅವರು ಮಧ್ಯಾಹ್ನ ಸುಮಾರು 2 ಗಂಟೆಗೆ ಅಲ್ಲಿ ಬಂದಾಗ ಅವರ ಮಧ್ಯದಲ್ಲಿ ಮಾತುಕತೆ ನಡೀತದೆ. ಮನಸ್ತಾಪ ಜಾಸ್ತಿಯಾಗಿ ಆನಂತರದಲ್ಲಿ ಅವರು ಕೃತ್ಯಕ್ಕೆ ಅಲ್ಲೇ ಇದ್ದಂತಹ ಒಂದು ಕಾರದ ಪುಡಿಯನ್ನ ಉಪಯೋಗಿಸ್ತಾರೆ. ಅವ್ರ ಮೇಲೆ ಕಾರದ ಪುಡಿ ಎರಚಿದ ನಂತರ ಅವ್ರು ಓಡಿ ಹೋಗ್ಲಿಕ್ಕೆ ಆಗೋದಿಲ್ಲ. ಆನಂತರದಲ್ಲಿ ಅವರ ಮನೆಯಲ್ಲೇ ಇದ್ದಂತಹ ಮಚ್ಚನ್ನ ಉಪಯೋಗಿಸ್ಬಿಟ್ಟು ಅವರನ್ನ ಹತ್ಯೆ ಮಾಡಲಾಗಿದೆ, ಆ ಮಹಿಳೆ ಹಾಗೂ ಅವಳ ತಂದೆಯನ್ನ. ಆನಂತರದಲ್ಲಿ ಅಲ್ಲೇ ಇದ್ದಂತಹ ಕಲ್ಲನ್ನ ಕೂಡ ಉಪಯೋಗಿಸಿ ಅವ್ರ ತಲೆ ಮೇಲೆ ಅದರಿಂದ ಅಟ್ಯಾಕ್ ಮಾಡಿರುವಂಥದ್ದು. ನಮಗೆ ಇದರಲ್ಲಿ ಕೆಲವು ಪ್ರತ್ಯಕ್ಷ ಸಾಕ್ಷಿಗಳು ಇದ್ದಾರೆ. ಕೇಸನ್ನ ತುಂಬಾ ಸ್ಟ್ರಾಂಗ್ ಆಗಿ ನಾವು ಪರಿಗಣಿಸಿದ್ದೇವೆ. ಯಾಕಂದ್ರೆ 2 ಹತ್ಯೆಗಳು ಏಕಕಾಲದಲ್ಲಿ ಆಗಿರುವಂಥದ್ದು. ಆದಷ್ಟು ಬೇಗ ಇದನ್ನ ನಾವು ಸೈಂಟಿಫಿಕ್ ಆಗಿ ಇನ್ವೆಸ್ಟಿಗೇಷನ್ ಅನ್ನ ಮಾಡಿಬಿಟ್ಟು ತುಂಬಾ ಬೇಗ ಚಾರ್ಜ್ ಶೀಟ್ ಕೊಟ್ಟು ಟ್ರಯಲ್ ಕೂಡ ಪ್ರೋಆಕ್ಟಿವ್ ಆಗಿ ಸ್ವಲ್ಪ ಫಾಸ್ಟ್ ಟ್ರ್ಯಾಕ್ ಅಲ್ಲಿ ನಡಿಬೇಕು ಅಂತ ಹೇಳಿ ನಾವು ಅದ್ರ ಬಗ್ಗೆ ಆಲೋಚನೆ ಮಾಡ್ತಾ ಇರುವಂತದ್ದು ಇದೆ.
ಅವರ ಮಧ್ಯದಲ್ಲಿ ಮಕ್ಕಳಿಗೆ ಸಂಬಂಧಪಟ್ಟಂತೆ ಮಕ್ಕಳ ಕಸ್ಟಡಿ ರಿಲೇಟೆಡ್ ಅವರ ಮನಸ್ತಾಪದಲ್ಲಿ ಅವ್ರನ್ನ ಕರ್ಕೊಂಡು ಹೋಗ್ಬೇಕು ಅಂತ ಹೆಂಡತಿ ಆದವಳು ನನ್ನ ಜೊತೆಗೆ ಇರಬೇಕು ಅಂತ ಗಂಡನಿಗೆ ಸ್ವಲ್ಪ ಅದ್ರ ಬಗ್ಗೆ ಗಲಾಟೆ ಆಗಿರುವಂಥದ್ದು ಆ ದಿನ. ಅದು ಜಾಸ್ತಿ ಹೆಚ್ಚಾದಾಗ ಅವರು ಅಟ್ಯಾಕ್ ಮಾಡಿರುವಂಥದ್ದು. ಪ್ರೀವಿಯಸ್ಲಿ ಅವರ ಆಲೋಚನೆ ಇತ್ತೋ ಇಲ್ವೋ ಅನ್ನುವಂಥದ್ದು ತನಿಖೆಯಲ್ಲಿ ಗೊತ್ತಾಗ್ತದೆ. ಅವ್ರೇನಾದ್ರು ಕಾನ್ಸ್ಪಿರಸಿ ಮಾಡೇ ಕರೆಸ್ಕೊಂಡಿದಾರಾ ಅಥವಾ ಆ ಮೊಮೆಂಟ್ ಅಲ್ಲಿ ಆ ಒಂದು ಕೃತ್ಯ ಆಗಿದೆಯಾ ಅನ್ನೋದು ಇನ್ವೆಸ್ಟಿಗೇಷನ್ ನಲ್ಲಿ ನಮ್ಗೆ ತಿಳಿಯುತ್ತೆ.